ವಿರಕ್ತ್ಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯ. ಶ್ರೀಶ ನಿಮ್ಮನು ದಾಸಿನ ಮಾಡದೆ ಪೋಷಿಸುವ ಸಂತೋಷದಿಂದಲೇ ವ್ಯಾಸರದೆ ಭಜಿಸಿರೋ ಪುರಂದರ ದಾಸರಾಯರ. ಶ್ರೀಶ ನಿಮ್ಮನು ದಾಸಿನ ಮಾಡದೆ ಪೋಷಿಸುವ ಸಂತೋಷದಿಂದಲೇ ವ್ಯಾಸರದೆ ಭಜಿಸಿರೋ ಪುರಂದರ ದಾಸರಾಯರ. ಪುರಂದರಾಗಡದೊಳಗೆ ಹಿರಿಯ ಸಾಹುಕಾರ ನಿಲ್ಲಿಸಿ ಪರಿಪರಿಯ ಸೌಖ್ಯಗಳನ್ನು ಸುರಿಸುತ್ತ ತಿರುತಿರಲು ನರಹರಿ ಕರುಣದಿಂದಲಿ ಬ್ರಾಹ್ಮಣನಾಗುತ್ತ ಯಾಚಕರ ತರದಲ್ಲಿ ಹರುಷದಿಂದಂಗಡಿಗೆ ಹೋಗುತ್ತ ಯಜಮಾನ ಕಂಡು ಜರಿದು ಬ್ರಾಹ್ಮಣನ್ ಹೊರಗೆ ಹಾಕಲು ಮರುದಿವಸ ಮತ್ತೋಗಿತಾನೆಂತ ವ್ಯಾಸರದೆ ಭಜಿಸಿರೋ ಪುರಂದರ ದಾಸರಾಯರ. ಬಾರಿ ಬಾರಿಗೆ ಮೋರೆ ಹತ್ತಿ ಮೇರೆ ಇಲ್ಲದೆ 6 ತಿಂಗಳ ಬೆನ್ನು ಬೀಳುತ್ತ ನಾಯಕರು ಕಂಡಿವನಾರ ಬಿಡುತ್ತಾರೆಂದು ಬೈಯುತ್ತ ದೇಸತ್ತು ಒಂದು ಹೇರು ರೊಕ್ಕ ಮುಂದೆ ಸುರಿಯುತ್ತ ಇದರೊಳಗೆ ಒಂದುಡ್ಡಾರಿಸಿಕೋ ಎಂದು ಹೇಳಲು ನಾರಾಯಣ ಬಿಟ್ಟೋದ ತಾನಗುತ್ತ ಹಿತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಯ ಬೆನ್ ಹತ್ತಿ ಬಿದ್ದನು ವಿತ್ತ ತಾರನುತ ಮಗನ ಮುಂಜಂದತ್ಯಧಿಕದಿಂಬಾಯಿ ತೆರೆಯುತ್ತ ಆ ಸಾಧ್ವಿ ನುಡಿದಳು ಎತ್ತಣ ಧ್ರುವೆವು ತನಗೆಲುತ ನಿನ್ನ ಮೂಗಿನ ಮುತ್ತಿನ ಮೂಗುತಿಯ ಕೊಡು ಎಲೆ ಉತ್ತಮಳು ತೆಗೆದಿತ್ತಳಾಗ ಉತ್ತಮಳು ತೆಗೆದಿತ್ತಳಾಗ ಜೋಕೆಯಿಂದ ಭರಣ ತಂದು ಆಕೆ ಗಂಡನ ಕಣ್ಣಿನೆದುರಿಗೆ ಹಾಕಿದನು ತಾಪಾಕಿ ಕೊಡು ಎನ್ನುತ್ತ ಇದು ನಮ್ಮ ಕೈಯದು ಎಂದಾತ ನುಡಿಯುತ್ತ ಅನ್ಯರದು ಇಂಥದ್ಯಾಕೆ ಇರಬಾರದೆಂದು ಯೋಚಿಸುತ್ತ ಬೆಲೆ ಹೇಳು ಎನ್ನಲು 400 ಶುಭ್ರ ಕೊಡು ಎಂದಾಕಿ ಹೋದನು ತಿರುಗಿ ಬಾರದಲೇ ತಿರುಗಿ ಬಾರದಲೇ ತಿರುಗಿ ಬ್ರಾಹ್ಮಣ ಬಾರದಿರಲು ಕರೆದು ತನ್ನ ಹೆಂಡತಿಯ ಬರಿಯ ನಾಸಿಕವನ್ನೇ ಕಂಡನು. ಮೂಗುತಿಯು ಎಲ್ಲೆಡೆ ಮುರಿದಿಹುದು ಎಂದಾಕೆ ಹೇಳಿದಳು. ಒಳಗೋಗಿ ತರದಿರೆ ಅರವೆ ನಿನ್ನ ಜೀವವೆಂದನು ವಿಷಕೊಂಬೆನೆಂದು ಕರದಿ ಬಟ್ಟಲ ಧರಿಸಲಾಕ್ಷಣ ನರಹರಿ ಮುಗುತಿಯ ಬಟ್ಟಲೊಳಗೆ ತಾಯಿಟ್ಟ ಮುಗುತಿಯ ಬಟ್ಟಲೊಳಗೆ ತಾಯಿಟ್ಟ ಹರುಷದಿಂದ ಭರಣ ತಂದು ಪುರುಷನ ಕೈಯೊಳಗೆ ಇಡಲು ತರಿಸಿ ತನ್ನೊಳಗಿದ್ದ ಪೆಟ್ಟಿಗೆಯ ಅದು ಕಾಣದಿರ ಬೆರಗಾಗಿ ನೋಡಿದ ತನ್ನ ಮಡದೆಯ ನಿಜ ಹೇಳು ಎನೆ ಅರಸಿ ಪೇದಳು ಕೊಟ್ಟ ಸುದ್ದಿಯ ಅಭಿಮಾನ ಕಂಜಿ ಕರದಿ ಬಟ್ಟಲ ಧರಿಸಲಾಕ್ಷಣ ಸಿರಿರಮಣ ಕೊಟ್ಟ ಕರೆಯ ವ್ಯಾಸರದೆ ಭಜಿಸಿರೋ ಪುರಂದರ ದಾಸರಾಯರ. ದೇವ ದೇವ
ಬಂದಿದ್ದ ಪರಿಪಕ್ವ ದಿಶೆಯಿನ್ನಾವ ಕಾಲಕ್ಕಾಗಬೇಕೆಂದ ವೈರಾಗ್ಯ ಭಾವದಿ ಜೀವಿಸಿಕೊಂಡಿರುವುದೇ ಚಂದ ಹೀಗೆಂದು ಮನೆಧನ ಹೀಗೆಂದು ಮನೆಧನ ಕೋವಿದರ ಕರೆದಿತ್ತು ಹರುಷದಿ ಕವನಯ್ಯನ ದಾಸನಾದ ಕವನಯ್ಯನ ದಾಸನಾದ ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ದಾಸರಾಯರ ಶಿಕ್ಷೆಯಿಂದಂಕಿತವಗೊಳ್ಳುತ್ತ ಪದ ಕೊರತೆ 5 ಲಕ್ಷ ಪದ ಸುಳಾದಿ ಹೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿವಾಹನ ನಾಟ್ಯವಾಡುತ್ತ ಅಪರೋಕ್ಷ ಕೊಟ್ಟನು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅಧೋಕ್ಷಜ ಸಂರಕ್ಷಿಸಿದ ದಾಸರದೆ ಭಜಿಸಿರೋ ಪುರಂದರ ದಾಸರಾಯರ ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ಚೀರುತ್ತಿರಲು ಧಾರ ಮಾಡಿದ ನಾರದರು ಇವರು ಘೋರ ನರಕದಲ್ಲಿ ಬಿದ್ದ ಅಪಾರ ಜನರು ಚಿರುತಿರಲು ಧಾರ ಮಾಡಿದ ನಾರದರು ಇವರು ಅವತಾರ ಮಾಡಿ ಮತ್ತೆ ಧಾರುಣಿಯೊಳು ಬಂದರು ನಾರಾಯಣನ ಸರ್ವೋತ್ತಮನು 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 ಎಂದು ಸಾರಿದರು ಹೀಗೆಂದು ತಿಳಿಯಲು ಮಾರಜನಕ ವಿಜಯ ವಿಠಲ ಮಾರಜನಕ ವಿಜಯ ವಿಠಲ ಮಾರಜನಕ ವಿಜಯ ವಿಠಲ ಆರಿಗಾದರು ಒಲಿವ ಕಾಣಿರೋ ಆರಿಗಾದರು ಒಲಿವ ಕಾಣಿರೋ ಶ್ರೀಶ ನಿಮ್ಮನು ದಾಸಿನ ಮಾಡದೆ ಪೋಷಿಸುವ ಸಂತೋಷದಿಂದಲೇ ದಾಸರದ ಭಜಿಸಿರೋ ಪುರಂದರ ದಾಸರಾಯರ ಪುರಂದರ ದಾಸರಾಯರ ಪುರಂದರ ದಾಸರಾಯರ ಧನ್ಯವಾದಗಳು. ಈ ರೂಪಕವನ್ನು ಮಾಡಿಸಿದವರು ಸುಷ್ಮಾ ಅವರು ಮಕ್ಕಳಿಂದ ಸುಮಾರು ಒಂದೂವರೆ ವಾರದಿಂದ ಅವರ ಟೈಮು ಮಕ್ಕಳದ್ದು ಟೈಮು ಎಲ್ಲ ಇದು ಮಾಡಿ ಮಾಡಿಸಿದ್ರು. ವೃದ್ಧರ ರೂಪದಲ್ಲಿ ಓಜಸ್, ನಾರಾಯಣನ ರೂಪದಲ್ಲಿ ಆನ್ಯ, ವ್ಯಾಸರಾಯರ ರೂಪದಲ್ಲಿ ಸುಶ್ರಿಕಾ, ಇನ್ನು ನಮ್ಮ ಪುರಂದರ ದಾಸರಾಗಿ ದಿವಿಕ್, ಸರಸ್ವತಿಯ ದಾಸರ ಪತ್ನಿ ಸರಸ್ವತಿಯ ರೂಪದಲ್ಲಿ ಶರಯು, ಹಾಗೂ ನಮ್ಮ ಪುಟ್ಟ ದಾಸರ ತಮ್ಮನಾಗಿ ಸ್ನಿಗ್ಧ. ಈ ಮಕ್ಕಳ ಮುಗ್ಧತನವನ್ನ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಬೇಕು. ತುಂಬಾ ಕಡಿಮೆ ಸಮಯದಲ್ಲಿ ಅವರು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೊಂದು ಚಪ್ಪಾಳೆ. ಕ್ಯಾಡ್ಬರೀಸ್ ಏನಿಲ್ವಾ ಹಿಂಗೆ ಮಾಡಿಸ್ಕೊಂಡ್ರೆ ಪಾಪ ಐಸ್ ಕ್ರೀಮ್ಸ್ ಇಲ್ಲ